ಕುರಿಯು ಕುರುಬನ ಹತ್ತಿರವಿದ್ದಷ್ಟು ಅದು ಸುರಕ್ಷಿತವಾಗಿರುತ್ತದೆ. ನಾವು ದೇವರಿಂದ ದೂರ ಹೋಗುವುದೇ ನಮ್ಮ ಸಮಸ್ಯೆಯಾಗಿರುತ್ತದೆ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಇಂದಿನ ನಮ್ಮ ಅಧ್ಯಯನದಲ್ಲಿ ದೇವರ ಕೃಪೆ ಅಂದರೇನು, ಅದು ನಮಗೆ ಹೇಗೆ ದೊರಕುತ್ತದೆ, ದೇವರನ್ನು ಹೊರತುಪಡಿಸಿದಾಗ ಮನುಷ್ಯನ ಜೀವಿತ ಹೇಗಿರುತ್ತದೆ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ಬಯಸುವುದಾದರೆ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೊನೆಯವರೆಗೆ ವೀಕ್ಷಿಸಿರಿ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಕೀರ್ತನೆಗಳು 119, 103ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಕಲಿತುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಯಾಕೋಬನು ಬರೆದಂಥ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ಆತನ ನಡೆಸುವಿಕೆಯ ಅನುಭವದಲ್ಲಿ ಸತ್ಯಗಳನ್ನು ಅರಿತುಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ಎಂಬುದಾಗಿ. ಪ್ರಿಯ ದೇವಜನರೇ, ದೇವರು ಕೃಪೆಯಿಂದ ತುಂಬಿ ತುಳುಕುತ್ತಾ ಇದ್ದಾನೆ ಎಂದು ಅನೇಕ ಸಾರಿ ನಾವು ಮಾತಾಡಿಕೊಂಡಿರುವೆವು. ಆದರೆ ಆತನು ಎಷ್ಟು ಕೃಪಾಳು ಅಥವಾ ಕೃಪಾಪೂರ್ಣನಾಗಿರುವನು ಎಂಬುದನ್ನು ನಾವು ನಿಜವಾಗಿ ತಿಳಿದಿರುವುದಿಲ್ಲ. ನೋಡಿರಿ, ಕೃಪೆ ಎನ್ನುವಂಥದ್ದು ಅರ್ಹತೆ ಇಲ್ಲದೆ ಇರುವಾಗಲೂ ಹೊಂದುವ ಅನುಗ್ರಹ ಆಗಿರುತ್ತದೆ. ಆದರೆ ಅದನ್ನು ಕ್ರಿಯೆಯಲ್ಲಿ ಕಂಡುಬರುವ ಪ್ರೀತಿ ಎಂಬುದಾಗಿ ಹೇಳಬಹುದು. ದೇವರು ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಲಿಲ್ಲ, ಆತನು ತನ್ನ ಮಗನನ್ನು ಕೊಟ್ಟನು ಮತ್ತು ಆತನ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿರುವೆವು. ಆತನಲ್ಲಿ ಕೃಪೆಯು ಅಧಿಕವಾಗಿದೆ. ನಾವು ಆತನ ಬಳಿಗೆ ಹೋಗಿ ನಮ್ಮ ಆಂತರ್ಯದಲ್ಲಿರುವ ತಪ್ಪಾದ ಸ್ಥಿತಿಯನ್ನು ಹೇಳಿಕೊಂಡು ಅದನ್ನು ಜಯಿಸಲು ಆತನ ಕೃಪೆಯನ್ನು ಕೇಳಿಕೊಳ್ಳುವಾಗ ಆತನು ತನ್ನ ಕೃಪೆಯನ್ನು ನೀಡುತ್ತಾನೆ. ಆತನು ತಂದೆಯಾದ ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಭಿನ್ನಯಿಸುತ್ತಿರುವ ಜೀವಿಸುವ ಕ್ರಿಸ್ತನಾಗಿದ್ದಾನೆ. ಆತನ ಅತ್ಯಧಿಕವಾದ ಕೃಪೆಯನ್ನು ನಾವು ಸಂದೇಹ ಪಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಆದರೆ ನಾವು ಅದನ್ನು ಕೇಳಿ ಪಡೆದುಕೊಳ್ಳಬೇಕು. ನೀರಿನ ಬುಗ್ಗೆಯು ನಮ್ಮ ಮುಂದೆ ಇದ್ದಾಗ್ಯೂ ನಾವು ಕೈ ಚಾಚಿ ಅದನ್ನು ತೆಗೆದುಕೊಂಡು ಕುಡಿಯದೆ ಹೋದರೆ ಬಾಯಾರಿಕೆಯಿಂದ ಸತ್ತು ಹೋಗಬಹುದು. ಹಾಗೆಯೇ ಕೃಪೆಯನ್ನು ನಾವು ಕೈ ನೀಡಿ ಪಡೆದುಕೊಂಡಾಗ ದೇವರು ಅದನ್ನು ನಮಗೆ ಖಂಡಿತವಾಗಿಯೂ ಕೊಡುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ. ಪ್ರಿಯರೇ, ನಾವು ಕಾಯಿಲೆಗೆ ಒಳಗಾದಾಗ ವೈದ್ಯರ ಬಳಿಗೆ ಹೋಗುತ್ತೇವಲ್ಲವೇ? ಅವರು ನಮ್ಮನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ನಮ್ಮ ಅನಾರೋಗ್ಯಕ್ಕೆ ತಕ್ಕಂತೆ ಔಷಧಿಯನ್ನು ಕೊಡುತ್ತಾರೆ. ಅವರು ಕೊಡುವಂಥ ಔಷಧಿಯನ್ನು ಸರಿಯಾಗಿ ತೆಗೆದುಕೊಂಡಾಗ ನಮಗೆ ಗುಣವಾಗುತ್ತದೆ. ಈಗ ಆ ಇಡೀ ಕಾರ್ಯವಿಧಾನದಲ್ಲಿ ನಡೆದಿದ್ದೇನೆಂದರೆ ನಾವು ಆ ವೈದ್ಯರಿಗೆ ಒಳಗಾದೆವು ಅಥವಾ ಅವರು ಕೊಟ್ಟ ಆ ಚಿಕಿತ್ಸೆಗೆ ನಮ್ಮನ್ನು ಒಳಪಡಿಸಿಕೊಂಡೆವು. ಈ ಉದಾಹರಣೆಯ ಮೂಲಕ ನಾವು ದೇವರಿಗೆ ಒಳಗಾಗಿರಿ ಎಂಬುದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬಹುದು. ಮುಂದೆ ಇದೇ ವಾಕ್ಯದಲ್ಲಿ ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ನೋಡುತ್ತೇವೆ. ಆದರೆ ಸೈತಾನನನ್ನು ನಾವು ಹೇಗೆ ಎದುರಿಸಬಲ್ಲೆವು ಎಂಬುದಾಗಿ ಕೇಳಬಹುದು. ಈಗ ಯಾಕೋಬನು ಬಹು ಪ್ರಾಯೋಗಿಕವಾಗಲಿದ್ದಾನೆ. ಇಂದಿನ ವಚನದಲ್ಲಿ ಅವನು ಕೃಪೆಯ ಬಗ್ಗೆ ಹೇಳುತ್ತಿರುತ್ತಾನಲ್ಲವೇ? ದೇವರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಇದನ್ನೇ ಮುಂದುವರೆದು ಹೇಳಬೇಕಾದರೆ ನಾವು ಸೈತಾನನನ್ನು ನಮ್ಮ ಸ್ವಂತ ಬಲದಲ್ಲಿ ಎದುರಿಸಲಿಕ್ಕಾಗುವುದಿಲ್ಲ.
ಎಂಬುದಾಗಿ ಇರುತ್ತದೆ. ನೋಡಿರಿ, ನಾವು ದುಷ್ಟ ಪ್ರಭಾವಗಳಿಂದ ಸುತ್ತುವರಿಯಲ್ಪಟ್ಟಿರುವೆವು. ಸಾಧ್ಯವಾದಷ್ಟು ಎಲ್ಲ ಕಡೆಯಲ್ಲಿಯೂ ಶೋಧನೆಗಳು ನಮಗೆ ಎದುರಾಗುತ್ತವೆ. ಆಗ ದೇವರು ನಮಗೆ ಅವಶ್ಯವಿರುವ ರೀತಿಯಲ್ಲಿ ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆತನ ಕೃಪೆಯು ಎಂದಿಗೂ ಖಾಲಿಯಾಗುವುದಿಲ್ಲ, ಆದರೆ ನಾವು ಅದನ್ನು ಹಿಡಿದುಕೊಳ್ಳುವವರಾಗಿರಬೇಕು. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ನಮ್ಮ ಹೃದಯದ ಬಾಗಿಲವರೆಗೆ ಮಾತ್ರ ಬರುತ್ತಾನೆ. ಅದಕ್ಕಿಂತ ಮುಂದೆ ಆತನು ಬರುವುದಿಲ್ಲ. ಆತನು ತಟ್ಟುತ್ತಾನೆ ಮತ್ತು ನಾವು ಆತನನ್ನು ಒಳಗೆ ಬಿಡಬೇಕು. ಆ ಒಂದೇ ಒಂದು ರೀತಿಯಿಂದ ಮಾತ್ರ ಆತನು ಒಳಗೆ ಬರಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನೋಡಿರಿ, ಇಲ್ಲಿ ಅಡಕವಾಗಿರುವ ಸಂಗತಿ ಏನೆಂದರೆ, ನಾವು ನಮ್ಮ ಸ್ವಂತ ಪ್ರಯತ್ನ ಹಾಗೂ ಸ್ವಂತ ಬಲದಿಂದ ಸೈತಾನನನ್ನು ಎದುರಿಸಲಿಕ್ಕಾಗುವುದಿಲ್ಲ. ನಾವು ದೇವರ ಸಾಮೀಪ್ಯದಲ್ಲಿದ್ದುಕೊಂಡು ಸೈತಾನನನ್ನು ಎದುರಿಸುವಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಯಾಕಂದರೆ ನಾವು ದೇವರ ಸಮೀಪದಲ್ಲಿರುವುದನ್ನು ಸೈತಾನನು ಇಷ್ಟಪಡುವುದಿಲ್ಲ. ನಾವು ದೇವರಿಂದ ದೂರ ಹೋಗುವವರೆಗೆ ಸೈತಾನನು ನಮ್ಮನ್ನು ಹಿಡಿಯಲಿಕ್ಕಾಗುವುದಿಲ್ಲ. ಒಂದು ಕುರಿಯು ಕುರುಬನಿಂದ ಬಹು ದೂರದಲ್ಲಿದ್ದಾಗ ಮಾತ್ರ ತೋಳವು ಅದನ್ನು ಹಿಡಿಯುವ ಪ್ರಯತ್ನವನ್ನು ಮಾಡುತ್ತದೆ ಮತ್ತು ಅದು ಹಿಡಿಯುತ್ತದೆ. ಕುರಿಯು ಕುರುಬನ ಹತ್ತಿರವಿದ್ದಷ್ಟು ಅದು ಸುರಕ್ಷಿತವಾಗಿರುತ್ತದೆ. ನಾವು ದೇವರಿಂದ ದೂರ ಹೋಗುವುದೇ ನಮ್ಮ ಸಮಸ್ಯೆಯಾಗಿರುತ್ತದೆ. ಪ್ರಿಯರೇ, ಚೆನ್ನಾಗಿ ಆಲೋಚನೆ ಮಾಡಿ ನೋಡಿರಿ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಆನಂದಿಸುವುದಕ್ಕಾಗಿ ಅಲ್ಲ, ಆದರೆ ಗೋಳಾಡುವುದಕ್ಕೆ ಕರೆ ನೀಡುವುದರಲ್ಲಿ ಕೆಲವು ನಿಶ್ಚಿತವಾದ ನಿಯಮಗಳಿರುತ್ತವೆ. ನೋಡಿರಿ, ಪಾಪವನ್ನು ಎಂದೂ ಹಗುರವಾಗಿ ತೆಗೆದುಕೊಳ್ಳಬಾರದು. ದೇವರ ಮಗು ಎಂಬುದಾಗಿ ಕರೆಸಿಕೊಳ್ಳುವ ಯಾವನಾದರೂ ಪಾಪವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾ ಇದ್ದಾನೆ ಅಥವಾ ವ್ಯವಹರಿಸುತ್ತಾ ಇದ್ದಾನೆ ಎಂದು ಕಂಡು ಬಂದರೆ, ಆ ವ್ಯಕ್ತಿಯು ಯಾರೂ ನೋಡದೇ ಇರುವಾಗ ಅಥವಾ ಯಾರೂ ಇಲ್ಲದ ಸಮಯದಲ್ಲಿ ತನ್ನನ್ನು ಆ ಪಾಪದಲ್ಲಿ ತೊಡಗಿಸಿಕೊಂಡಿದ್ದಾನೆ ಎಂಬ ಖಂಡಿತ ಅನುಮಾನ ನನಗೆ ಇರುತ್ತದೆ. ನಾವು ಪಾಪದ ಕುರಿತು ಹಗುರವಾದ ಭಾವನೆಯಿಂದ ಇರಬಾರದು. ಅದರ ಬದಲಾಗಿ ಅದರ ವಿಷಯದಲ್ಲಿ ಗೋಳಾಡಬೇಕಾಗಿರುತ್ತದೆ. ಇಂದು ದೇವರ ಮಕ್ಕಳು ಪಾಪದ ವಿಷಯದಲ್ಲಿ ಗೋಳಾಡದೇ ಇರುವಂಥದ್ದು ಸಮಸ್ಯೆಯಾಗಿದೆ. ಪ್ರಿಯರೇ, ಇಂದು ಅನೇಕ ದೊಡ್ಡ ದೊಡ್ಡ ದೇವರ ಸೇವಕರು ಈ ಲೋಕದಲ್ಲಿದ್ದಾರೆ. ಅವರು ಅಮೋಘವಾದಂಥ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಹೀಗಿರುವಾಗಲೂ ಯಾಕೆ ಇನ್ನೂ ಉಜ್ಜೀವನವು ಬಂದಿರುವುದಿಲ್ಲ? ಪ್ರಿಯರೇ, ಇಲ್ಲಿ ಯಾಕೋಬನು ಹೇಳುತ್ತಿರುವ ಸಂಗತಿಯಲ್ಲಿ ನಾವು ಆಲೋಚಿಸಬಹುದಾದ ಯಾವುದೋ ಒಂದನ್ನು ನಮಗೆ ನೀಡುತ್ತಿರುವನು. ಇಂದು ನಾವು ಉಜ್ಜೀವನವನ್ನು ಅನುಭವಿಸಬೇಕಾದರೆ ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿನ ಪಾಪದೊಂದಿಗೆ ವ್ಯವಹರಿಸಬೇಕಾಗಿದೆ. ಅನೇಕ ಸಾರಿ ಈ ರೀತಿಯಾಗಿ ವ್ಯವಹರಿಸುವುದನ್ನು ನಾವು ನಿರಾಕರಿಸುತ್ತೇವೆ. ನಮ್ಮ ಪಾಪಗಳ ವಿಷಯದಲ್ಲಿ ನಾವು ಗೋಳಾಡಬೇಕಾಗಿದೆ. ಪ್ರಿಯರೇ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ನೋಡುತ್ತೇವೆ. ಇಂದು ನಮ್ಮಲ್ಲಿ ಒಂದು ಸಮಸ್ಯೆ ಇರುತ್ತದೆ. ಅದೇನೆಂದರೆ, ನಾವು ಚುರುಕಾಗಿದ್ದೇವೆ, ನಾವು ಬಲಶಾಲಿಗಳಾಗಿದ್ದೇವೆ, ನಮ್ಮಲ್ಲಿ ಸಾಮರ್ಥ್ಯವಿದೆ, ನಾವು ಉತ್ತಮರಾಗಿದ್ದೇವೆ ಎಂಬುದಾಗಿ ಯೋಚಿಸುತ್ತೇವೆ ಅಲ್ಲವೇ? ಆದರೆ ನಮ್ಮಲ್ಲಿ ಒಳ್ಳೆಯದು ಏನೂ ಇರುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾನೆ. ನಮ್ಮಲ್ಲಿರುವ ಒಳ್ಳೆಯತನದ ವಿಷಯದಲ್ಲಿ ನಾವು ನೋಡುವುದಾದರೆ ಆತನನ್ನು ಆಕರ್ಷಿಸಬಹುದಾದ ಯಾವ ಸಂಗತಿಯೂ ನಮ್ಮಲ್ಲಿರುವುದಿಲ್ಲ. ಆದರೆ ನಮ್ಮ ಶ್ರೇಷ್ಠವಾದ ಅವಶ್ಯಕತೆಯೇ
ಆತನನ್ನು ನಮ್ಮ ಕಡೆಗೆ ಸೆಳೆಯುತ್ತದೆ. ಆತನು ನಮ್ಮನ್ನು ಎತ್ತಬಹುದಾದ ಸ್ಥಳಕ್ಕೆ ಇಳಿಯುವಷ್ಟು ನಮ್ಮನ್ನು ತಗ್ಗಿಸಿಕೊಳ್ಳಲು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಮ್ಮನ್ನು ಮೇಲಕ್ಕೆತ್ತುವನು. ಪ್ರಿಯರೇ, ಒಂದು ಸಾರಿ ಒಬ್ಬ ಜೀವರಕ್ಷಕನು ನೀರಿನಲ್ಲಿ ಮುಳುಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ತನ್ನ ಮುಷ್ಟಿಯಿಂದ ಹೊಡೆದು ಬೀಳಿಸುವುದನ್ನು ನೋಡಿದೆನು. ಆ ಜೀವರಕ್ಷಕನು ನಂತರ ತಾನು ಮಾಡಿದಂಥ ಸಂಗತಿಗೆ ವಿವರಣೆಯನ್ನು ನೀಡಿದನು. ಅವನು ಹೇಳಿದ್ದೇನೆಂದರೆ, ನೀರಿನಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯು ತನ್ನನ್ನು ರಕ್ಷಿಸಿಕೊಳ್ಳಲು ತೀವ್ರ ಪ್ರಯತ್ನವನ್ನು ಮಾಡುತ್ತಿದ್ದನು. ಅಂಥ ಸಮಯದಲ್ಲಿ ನನ್ನಿಂದ ಏನನ್ನೂ ಮಾಡಲಿಕ್ಕಾಗುವುದಿಲ್ಲ. ಅವನನ್ನು ಒಡೆದು ಉರುಳಿಸಿದರೆ ಮಾತ್ರ ನಾನು ಅವನ್ನು ರಕ್ಷಿಸಬಲ್ಲೆನು. ಅದರಂತೆ ನಾನು ಮಾಡಿದೆನು ಎಂಬುದಾಗಿ. ಹಾಗೆಯೇ ನಾವು ಸಹ ನಮ್ಮ ಸ್ವಂತ ಬಲದಲ್ಲಿ ಮಾಡುವ ಪ್ರಯತ್ನವನ್ನು ಬಿಟ್ಟುಕೊಟ್ಟಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿಕೊಳ್ಳುವೆಯೇ ಹೊರತು ಅದನ್ನು ಅನುಸರಿಸುವವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ. ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಸಹೋದರ ಸಹೋದರಿಯರ ವಿಷಯದಲ್ಲಿ ತೀರ್ಪು ಮಾಡುವಾಗ ನಾವು ಧರ್ಮಶಾಸ್ತ್ರಕ್ಕೆ ಅವಿಧೇಯರಾಗುತ್ತೇವೆ. ಅಂದರೆ ಅದು ನಮ್ಮನ್ನು ನಾವು ಧರ್ಮಶಾಸ್ತ್ರಕ್ಕಿಂತ ಮೇಲೆ ಇರಿಸಿಕೊಂಡ ಹಾಗೆ ಆಗುತ್ತದೆ ಮತ್ತು ಅದನ್ನು ಅವಮಾನದಿಂದ ನಿರೂಪಿಸಿಕೊಂಡ ಹಾಗಿರುತ್ತದೆ. ಬೇರೆ ಮಾತಿನಲ್ಲಿ ಹೇಳಬೇಕಾದರೆ ನಮ್ಮನ್ನು ನಾವು ಏನೆಂದು ಭಾವಿಸಿಕೊಂಡಿದ್ದೇವೆ ನೋಡಿರಿ. ನಾವು ಆ ರೀತಿಯಲ್ಲಿ ಮಾತನಾಡುವಾಗ ನಾವು ದೇವರ ಸ್ಥಾನವನ್ನು ತೆಗೆದುಕೊಳ್ಳುವವರಾಗಿರುತ್ತೇವೆ. ಇಂದು 2 ರೀತಿಯ ಜನರು ದೇವರ ಸ್ಥಾನವನ್ನು ತೆಗೆದುಕೊಳ್ಳಲು ಅಪೇಕ್ಷಿಸುವರಾಗಿದ್ದಾರೆ. ಅದರಲ್ಲಿ ಮೊದಲನೆಯವನು ಯಾರೆಂದರೆ, ನಾನು ರಕ್ಷಿಸಲ್ಪಡಬೇಕಾದಷ್ಟು ಕೆಟ್ಟವನೇನಲ್ಲ. ಕರ್ತನೇ, ನನಗೆ ನಿನ್ನ ರಕ್ಷಣೆಯ ಅವಶ್ಯಕತೆ ಇರುವುದಿಲ್ಲ. ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ ಎಂಬುದಾಗಿ ಹೇಳುವ ಒಬ್ಬ ಪಾಪಿ. ಆದರೆ ದೇವರು ತಾನೊಬ್ಬನೇ ರಕ್ಷಕನಾಗಿರುವೆನೆಂದು ತನ್ನ ವಾಕ್ಯದಲ್ಲಿ ಹೇಳಿರುತ್ತಾನೆ. ಇನ್ನು 2ನೇ ವ್ಯಕ್ತಿ ಯಾರೆಂದರೆ, ಅವನು ಎಲ್ಲರ ಮೇಲೆ ನ್ಯಾಯವನ್ನು ತೀರಿಸಲು ಕೂತುಕೊಳ್ಳುವವನಾಗಿದ್ದಾನೆ. ಅವನು ತನ್ನನ್ನು ಬಿಟ್ಟು ಮಿಕ್ಕ ಎಲ್ಲರನ್ನೂ ತೀರ್ಪು ಮಾಡುತ್ತಾನೆ. ನ್ಯಾಯವನ್ನು ತೀರಿಸುವುದು ದೇವರ ಕೆಲಸವಾಗಿದೆ ಎಂದು ಯಾಕೋಬನು ಹೇಳುತ್ತಿರುವನು. ಯೇಸು ಕ್ರಿಸ್ತನು ತಾನೇ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಂಬುದೇ. ಇಂದು ಅನೇಕರು ತಾವು ಇತರರನ್ನು ತೀರ್ಪು ಮಾಡುವುದರ ಮೂಲಕ ತಾವು ದೇವರಿಗೆ ತೀರ್ಪು ಮಾಡುವ ವಿಷಯದಲ್ಲಿ ಸಹಾಯ ಮಾಡುತ್ತಿರುವೆವೋ ಎಂಬಂತೆ ಇದ್ದಾರೆ. ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡು ದೇವರ ಬಳಿಗೆ ದೀನತೆಯಿಂದ ಹೋಗಬೇಕೆಂದು ಯಾಕೋಬನು ಇಲ್ಲಿ ಹೇಳುತ್ತಿರುವನು. ಪ್ರಿಯರೇ, ಮುಂದಕ್ಕೆ ನೋಡಿರಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಹಬೆಯಂತಿರುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅನೇಕ ಸಾರಿ ನಾವು ನಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಿಕೊಳ್ಳುತ್ತೇವೆ. ಕೆಲವು ಸಾರಿ ನಮ್ಮ ಅನಾರೋಗ್ಯದ ನಿಮಿತ್ತ ಅಥವಾ ಇನ್ನಾವುದೋ ಕಾರಣದಿಂದ ಆ ಯೋಚನೆಗಳಲ್ಲಿ ಕೆಲವನ್ನು ರದ್ದು ಮಾಡಬೇಕಾಗಿ ಬರುತ್ತದೆ. ಆಗ ನಮಗೆ ಅದು ಕಷ್ಟಕರವಾಗಿರಬಹುದು. ಅಂಥ ಸಮಯಗಳಲ್ಲಿ ನಾವು ಈ ವಾಕ್ಯ ಭಾಗಕ್ಕೆ ಬಂದು ನಮ್ಮನ್ನು ಅಲ್ಲಿ ಸೇರಿಸಿಕೊಂಡು ಓದುವಾಗ ನಮ್ಮ
ನಿಜ ಸ್ಥಿತಿಯು ನಮಗೆ ತಿಳಿದು ಬರುತ್ತದೆ. ಪ್ರಿಯರೇ, ನಾಳೆ ನಮಗೋಸ್ಕರ ಏನು ಕಾದುಕೊಂಡಿದೆ ಎಂಬುದನ್ನು ನಾವು ತಿಳಿದಿರುವುದಿಲ್ಲ ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ನಿಮ್ಮ ಜೀವಮಾನವು ಎಂತಾದು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಅದು ಕೇವಲ ಹಬೆಯಂತಿದೆ ಎಂಬುದಾಗಿ ಅವನು ಹೇಳುತ್ತಿರುವನು. ಹೌದು ಪ್ರಿಯರೇ, ನಮ್ಮ ಜೀವಿತವು ಬೆಟ್ಟದ ಮೇಲಿನ ಮಂಜಿನಂತೆ ಅನಿಶ್ಚಿತವಾಗಿಯೂ ನಶ್ವರವಾಗಿಯೂ ಅಲ್ಪಕಾಲಿಕವಾಗಿಯೂ ಇರುತ್ತದೆ. ಪ್ರಿಯರೇ, ದೇವರನ್ನು ಹೊರತುಪಡಿಸಿ ದೇವರನ್ನು ಬಿಟ್ಟು ಜೀವಿಸುವ ಈ ಮಾನವ ಜೀವಿತವು ದೇವರ ಜಗತ್ತಿನಲ್ಲಿ ಅತಿ ಬೃಹದಾಕಾರದ ಅಥವಾ ಭಾರಿ ದೊಡ್ಡ ಪ್ರಮಾಣದ ಸೋಲಾಗಿರುತ್ತದೆ. ಜಗತ್ತಿನಲ್ಲಿ ಮನುಷ್ಯನನ್ನು ಬಿಟ್ಟು ಉಳಿದೆಲ್ಲ ಸಂಗತಿಗಳು ದೀರ್ಘವಾದ ಹಾಗೂ ಉಪಯುಕ್ತವಾದ ಉದ್ದೇಶಗಳನ್ನು ಸೇವಿಸುತ್ತವೆ. ದೇವರನ್ನು ಹೊರತುಪಡಿಸಿ ಮಾನವ ಜೀವಿತವು ಜೋಡಣೆ ತಪ್ಪಿದ್ದಾಗಿಯೂ ಅಸ್ತವ್ಯಸ್ತಗೊಂಡದ್ದಾಗಿಯೂ ಮತ್ತು ಭಾರೀ ದೊಡ್ಡ ಪ್ರಮಾಣದ ಸೋಲಾಗಿಯೂ ಇರುತ್ತದೆ. ಪ್ರಿಯರೇ, ನಮ್ಮ ಜೀವಿತದ ಸಂಕ್ಷೇಪವೇ ಅದಕ್ಕಿರುವ ಅನೇಕ ಕಾರಣಗಳಲ್ಲಿ ಒಂದಾಗಿದೆ. ನಮಗೆ ನೇಮಕವಾಗಿರುವುದು 70 ವರ್ಷಗಳು. ಅದನ್ನು ದಾಟಿ ಇನ್ನೂ ಜೀವಿಸ್ತಾ ಇದ್ದರೆ ಅದರಲ್ಲಿ ಕಷ್ಟ ಸಂಕಟಗಳು ತುಂಬಿಕೊಂಡಿರುತ್ತವೆ. ದುಃಖಕರವಾದ ಸಂಗತಿ ಏನೆಂದರೆ, ನಾವು ಈ ಭೂಮಿಯ ಮೇಲೆ ಹೇಗೆ ಜೀವಿಸಬೇಕೆಂಬುದನ್ನು ಎಂದೂ ಕಲಿಯುವುದಿಲ್ಲ. ಮುಂದಕ್ಕೆ ನೋಡೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು. ಆದದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು ಎಂಬುದೇ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಜೀವಿತವು ದೇವರ ಕೈಯಲ್ಲಿ ಇರುತ್ತದೆ ಎಂಬುದಾಗಿ. ಹಿಂದಿನ ವಚನಗಳಲ್ಲಿ ನಾವು ನೋಡಿಕೊಂಡ ಹಾಗೆ ನಾವು ಮಾಡಿಕೊಳ್ಳುವ ಭವಿಷ್ಯತ್ತಿನ ಯೋಜನೆಗಳೆಲ್ಲ ಸಫಲವಾಗಲಿಕ್ಕಿಲ್ಲ. ಸ್ವಯಂ ಪ್ರೇರಿತ ಯೋಜನೆಗಳು ವಿಫಲವಾದಾಗ ಅಲ್ಲಿ ಅಸಮಾಧಾನ ಹಾಗೂ ದುಃಖವಿರುತ್ತದೆ. ಆದರೆ ಈ 15ನೇ ವಚನದ ಪ್ರಕಾರ ನಮ್ಮ ಯೋಜನೆಗಳು ದೇವರ ಚಿತ್ತಕ್ಕೆ ಒಳಪಟ್ಟವುಗಳಾಗಿದ್ದರೆ ಅವು ಯಶಸ್ವಿಯಾಗದಿದ್ದರೂ ಅಲ್ಲಿ ಸಮಾಧಾನವಿರುತ್ತದೆ. ಯಾಕಂದರೆ ದೇವರು ನಮಗೋಸ್ಕರ ಯಾವಾಗಲೂ ಹಿತಕರವಾದದ್ದನ್ನೇ ಹೊಂದಿರುತ್ತಾನೆ ಎಂಬ ಭರವಸೆವಿರುತ್ತದೆ. ಮುಂದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂಥ ಹೊಗಳಿಕೆಯೆಲ್ಲ ಕೆಟ್ಟದ್ದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವು ನಮಗೆ ನೇರವಾಗಿ ಹೇಳುತ್ತಿರುವುದೇನೆಂದರೆ, ನಾವು ಹೆಚ್ಚಿಸಿಕೊಳ್ಳಬಾರದು ಅಥವಾ ಹೊಗಳಿಕೊಳ್ಳಬಾರದು. ಹಾಗೆ ಮಾಡುವುದಾದರೆ ಅದು ಪಾಪವಾಗಿದೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ಇಂದು ಪಾಪ ಮಾಡುತ್ತಿರುವ ಅನೇಕ ಜನರು ತಾವು ಪಾಪ ಮಾಡುತ್ತಿರುವವರು ಎಂಬುದನ್ನು ತಿಳಿಯದೇ ಇದ್ದಾರೆ. ಕೆಲವು ನಿಶ್ಚಿತವಾದ ಸಂದರ್ಭಗಳಲ್ಲಿ ಒಳ್ಳೆಯದನ್ನು ಮಾಡಬೇಕು, ನಿಶ್ಚಿತವಾದ ಉದ್ದೇಶಕ್ಕೆ ಸಹಾಯವನ್ನು ಮಾಡಬೇಕು ಎಂಬುದನ್ನು ತಿಳಿದಿದ್ದರೂ ಅದನ್ನು ಮಾಡದೇ ಹೋಗುವುದಾದರೆ ಅದು ಪಾಪವಾಗಿರುತ್ತದೆ. ನಮ್ಮ ಜೀವಿತವು ಅಲ್ಪ ಕಾಲದ ಜೀವಿತವಾಗಿದೆ ಮತ್ತು ನಮ್ಮ ಸಮಯವನ್ನು ಕಲಹ, ಅಸೂಯೆ ಹಾಗೂ ಹೊಟ್ಟೆ ಕಿಚ್ಚಿನಲ್ಲಿ ಕಳೆಯಬಾರದು. ಅವು ಈ ಜೀವಿತವನ್ನು ಕೆಡಿಸುತ್ತವೆ. ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಜೀವಿತವನ್ನು ಆತನ ಮುಂದೆ ಹಾಕಿ ನಿಜವಾಗಿಯೂ ಜೀವಿಸುವುದನ್ನು ಆರಂಭಿಸಬೇಕು. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಆತನು ಹೀಗೆ ಹೇಳಿರುತ್ತಾನೆ, ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಎಂಬುದೇ. ಪ್ರಿಯರೇ, ಆತನು ನಿಜವಾದ ಜೀವವನ್ನು ನಮಗೆ ಕೊಡಲು ಬಯಸುತ್ತಾನೆ. ಆ ಜೀವಿತವನ್ನು ಇಂದು ನಾವು ಜೀವಿಸುತ್ತಿರುವೆವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಒಂದು ವೇಳೆ ಶ್ವಾಸವಿದ್ದು ಕೂಡ ಜೀವವಿಲ್ಲದಂಥ ಜೀವಿತ ನಮ್ಮದಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ದೇವರ ಬಳಿ ಬರೋಣ, ನಮನಾತನಿಗೆ ಒಪ್ಪಿಸಿಕೊಡೋಣ. ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ.
ನಮಗೆ ನಿನ್ನ ವಾಕ್ಯದ ಮೂಲಕ ಎಲ್ಲವನ್ನು ನೀನು ಬೋಧಿಸಿದ್ದಿ. ನಮ್ಮಲ್ಲಿ ನಿನ್ನ ಜೀವ ಇರಬೇಕು ಸ್ವಾಮಿ. ನಾವು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸಬೇಕು. ಈ ಸತ್ಯವನ್ನು ತಿಳಿದುಕೊಂಡಿದ್ದೇವೆ. ದೇವರೇ, ನಿನಗೆ ಸ್ತೋತ್ರ. ಈ ಸತ್ಯಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ಮುನ್ನಡೆಸುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯಭರಿತರಾಗಿ, ಆತ್ಮಭರಿತರಾಗಿ, ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಜೀವಿಸುತ್ತಾ ನಿನ್ನ ಬರೋಣಕ್ಕೆ ಸದಾ ಸಿದ್ಧರಾಗಿದ್ದುಕೊಂಡು ಮುನ್ನಡೆಯೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳು ಆಲಿಸು. ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕೃಪೆ ಅಂದರೆ ಅರ್ಹತೆ ಇಲ್ಲದೆ ಇರುವಾಗಲೂ ಹೊಂದುವ ಅನುಗ್ರಹ. ನಾವು ಕೈ ನೀಡಿ ಪಡೆದುಕೊಂಡಾಗ ದೇವರು ಅದನ್ನು ಅನುಗ್ರಹಿಸುತ್ತಾನೆ. ನಾವು ದೇವರ ಸಾಮೀಪ್ಯದಲ್ಲಿರುವುದಾದರೆ ಸೈತಾನನನ್ನು ಓಡಿಸಬಹುದು. ಆಗ ನಾವು ಸುರಕ್ಷಿತರಾಗಿರುತ್ತೇವೆ. ನಾವು ಪಾಪದ ಕುರಿತು ಹಗುರವಾದ ಭಾವನೆಯಿಂದ ಇರಬಾರದು. ಆದುದರಿಂದ ಪ್ರಿಯರೇ, ದಿನಾಲೂ ದೇವರ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಆತ್ಮದಲ್ಲಿ ಬಲ ಹೊಂದಿ ನಡೆಯೋಣ. ಆತ್ಮೀಯ ವೀಕ್ಷಕರೇ, ಇಂದು ದೇವರ ವಾಕ್ಯಗಳು ನಿಮ್ಮ ಸಂಗಡ ಮಾತನಾಡಿರುವುದಾದರೆ ನೀವು ಹೊಂದಿಕೊಂಡ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.